ಅಂತ್ಯ ಸಂಸ್ಕಾರ ಎಲ್ಲಿ ನಡೀತದೆ ಅಂತ ಹೇಳಿ ಅವ್ರ ಮನೆಯಲ್ಲಿ. ಎಲ್ಲಿ ಅದು? ಕೂಡ್ಲು, ನಾಡಪಾಲ್ ಗ್ರಾಮ ಕೂಡ್ಲು ಮನೆಯಲ್ಲಿ ಮಾಡೋದು ಅಂತ ನಿರ್ಧಾರ ಮಾಡಿ. ಜಾಗದ ವ್ಯವಸ್ಥೆ ಅದೆಲ್ಲ ಉಂಟು, ಜಾಗ ವ್ಯವಸ್ಥೆ ಅವ್ರದ್ದು. ಅಲ್ಲಿ ಮನೆಯೆಲ್ಲ ಉಂಟು, ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ ಈಗ. ಆದರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆ ಕಾರ್ಯಕ್ರಮ ಅಲ್ಲೇ ಮಾಡೋದು. ಸ್ಮಶಾನದಲ್ಲಿ ಮಾಡೋದು ಇತ್ತಲ್ಲ, ಅದು ಏನಾಯ್ತು? ಚರ್ಚೆ ಇತ್ತಾ? ಚರ್ಚೆ ಅಂದರೆ ಚರ್ಚೆ ಅಂತೇಳಲ್ಲ, ಅವರು ಸ್ವಂತ ಮನೆ ಎಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ, ಯಾಕೆ ಹಾಗೆ ಹೊರಗಡೆ ಮಾಡೋದು, ಅಲ್ಲೇ ಮಾಡಿಬಿಡು ಅಂತ. ಸ್ವಂತ ಜಮೀನಲ್ಲಿ ಮಾಡುವ ಅಂತ. ಡಿಸೈಡ್ ಮಾಡಿದ್ದು ಅವರು ಅಕ್ಕ ಮತ್ತು ಅವ್ರ ತಂಗಿ ಮತ್ತು ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದರು, ಹೀಗೆ ಹೇಳಿ ಮಾಡುವ. ಅಲ್ಲಿ ಪೊಲೀಸರು ಏನು ಹೇಳಿದ್ದಾರೆ? ಈಗ ಕೇಳಿ ಈಗ ನೋಡ್ಬೇಕು, ಈಗ ಏನು ಹೇಳ್ತಾರೆ ಅಂತ ಕೇಳಿ ನೋಡ್ಬೇಕು. ತಯಾರಿ ಮಾಡ್ಕೊಂಡು ಅಲ್ಲಿ ಇಲ್ಲ, ಈಗ ಇನ್ನು ಫೋನ್ ಮಾಡಿ ಹೇಳಬೇಕು ಅಷ್ಟೇ. ಇನ್ನು ಫೋನ್ ಮಾಡಿ ಹೇಳಿ ನೋಡಬೇಕು. ಹಾಗೆ. ನಿಮ್ಮ ಹೆಸರು? ಪ್ರವೀಣ್ ಅಂತ. ಒಂಜಿ ಪಲ್ಲೆ ಈಗ ಒಂದು ಎಲ್ಲಿ ಮಾಡೋದು, ಹೇಗೆ, ಏನು, ಯಾರು ಬರ್ತಾರೆ ಅದೆಲ್ಲ ಹೇಳಿ. ಮನೆಯಲ್ಲಿ ತಗೊಂಡೋಗಿ ಅಲ್ಲಿ ಮಾಡೋದು ಅಂತ. ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ, ಅದಕ್ಕೆ ಅಲ್ಲಿ ಮಾಡುವಂಥ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ. ಹಾಗೆ ಅಂತ ಅಣ್ಣ ಮತ್ತು ನಾನು ಮಾತಾಡಿದ್ದು. ಅವರು ಹೇಳಿದ್ದಾರೆ ಹಾಗೆ ಮಾಡುವ ಅಂತ. ಜಾಗ ಎಲ್ಲ ಉಂಟಲ್ಲ. ಹೌದು, ಅಲ್ಲಿ ಮಾಡೋದಂತ ಇತ್ತು. ಮತ್ತೆ ಹಾಗೆ ಎಲ್ಲ ಮಾತಾಡಿ ಅಲ್ಲಂತ ಮಾಡೋದು ಏನಿಂತ ಅವ್ರ ಹತ್ರ ಕೇಳಿ ಎಲ್ಲ ಇದು ಮಾಡಿದೆ ಅಷ್ಟೇ. ಅಮ್ಮ ಎಲ್ಲ ಇದ್ದ ಮನೆ ಇದ್ದ ಜಾಗ, ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ ಅದು. ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು ಮೂರು ಜನ ಅಲ್ಲಿ ಇದ್ದ ಜಾಗ ಅದು. ಎಷ್ಟು ಜಾಗ ಇದೆ ಅಲ್ಲಿ? 1 ಎಕರೆ ಚಿಲ್ಲರೆ ಉಂಟು. ಅಲ್ಲೇ ಹೇಳಿದ್ದೀರಾ ಅಲ್ಲಿ ಊರಿನವರಿಗೆ? ಇಲ್ಲ ಇಲ್ಲ, ಇನ್ನು ಹೇಳಬೇಕಷ್ಟೇ. ಯಾವ ಕಡೆಯದಾಗಿ ಬಂದದ್ದು ಆ ಮನೆಗೆ, ಆ ಜಾಗಕ್ಕೆ ಎಲ್ಲ? ಇಲ್ಲ, ನಮಗೆ ಅದೆಲ್ಲ ಗೊತ್ತಿಲ್ಲ. ಭಾಳ ಹಿಂದೆ. ಮನೆ ನಾವೆಲ್ಲ ನಮಗೆ ಗೊತ್ತಿರೋದು, ನಾವು ಮದುವೆ ಆಗಿದ್ದ ಮೊದಲೆಲ್ಲ ಮನೆಯಲ್ಲಿ ಇದ್ದಿದ್ದು ಅಷ್ಟು ಮಾತ್ರ ಗೊತ್ತಿರೋದು, ಮತ್ತೇನು ಗೊತ್ತಿಲ್ಲ ನಮಗೆ. ಎಲ್ಲಿ ಬರಲಿಕ್ಕೆ ಹೇಳಿದ್ದಾರೆ? ಹೇಳಿದ್ದಾರೆ ಬರಲಿಕ್ಕೆ. ತಗೊಂಡೋಗಿ ಹೇಳಿದ್ದಾರೆ. ಕುಟುಂಬಸ್ಥರೆಲ್ಲ ಬರ್ತಾರಾ? ಎಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಷ್ಟೇ. ನಾವು ಯಾರಿಗೂ ಇದು ಮಾಡಲಿಲ್ಲ ಅಷ್ಟೊತ್ತು. ಇನ್ನು ನೋಡಿ. ಇಲ್ಲ, ಅಣ್ಣ ಇದ್ರ ಅಂತ. ನಾವು ಬರಲಿಲ್ಲ. ನಮಗೆ ಈಗ ಬರ್ತಾರೆ? ಹೌದು, ಈಗ ಬರ್ತಾರೆ. ನಿಮ್ಮ ಹೆಸರು? ಸುಗುಣ.